ಇದೆ, ಮತ್ತು ಅನಾಥಾಶ್ರಮದ ಬಗ್ಗೆ, ವೃದ್ಧಾಶ್ರಮದ ಬಗ್ಗೆ ಸತ್ಯ ಅವರು ತುಂಬ ಚೆನ್ನಾಗಿ ಹೇಳ್ಕೊಂಡು ಹೋಗ್ಯಾರೆ. ಸತ್ಯ ಅವರು ಮೊದಲನೇ ಬಾರಿ ನಟನಾಗಿ ಆ್ಯಕ್ಟಿಂಗ್ ಮಾಡ್ಯಾರೆ. ತುಂಬ ಹತ್ತಿರವಾಗಿ, ಮನಸ್ಸಿಗೆ ಹತ್ತಿರವಾಗಿ ಆ್ಯಕ್ಟಿಂಗ್ ಮಾಡ್ಯಾರೆ. ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ. ಹಾಗೆ ಸ್ಟೋರಿನೂ ತುಂಬ ಚೆನ್ನಾಗಿದೆ, ವಿಭಿನ್ನ ರೀತಿಯಲ್ಲಿದೆ. ಇದು ನಮ್ಮ ಕರ್ನಾಟಕದ ಎಲ್ಲ ಜನತೆಗೂ ಮೆಚ್ಚೋ ಅಂಥದ್ದು, ಇಷ್ಟಪಡ್ತಾರೆ, ಹತ್ರ ಆಗುತ್ತೆ ಈ ಸಿನಿಮಾ. ಎಲ್ಲರೂ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ. ತುಂಬ ಒಳ್ಳೆಯ ಸಿನಿಮಾ. ಕನ್ನಡದಲ್ಲಿ ಕಂಟೆಂಟ್ ಸಿನಿಮಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಬಟ್ ಕಂಟೆಂಟ್ ಸಿನಿಮಾ ನಿಜವಾಗ್ಲೂ ಒಳ್ಳೆ ಕಂಟೆಂಟ್ ಸಿನಿಮಾ ಅಂತ ಹೇಳ್ಬೋದು. ಸತ್ಯಪ್ರಕಾಶ್ ಅವರು ಸೂತ್ರಧಾರದ ಜೊತೆ ಪಾತ್ರಧಾರಿನಾಗಿ ಕೂಡ ಇಲ್ಲಿ ಗೆದ್ದಿದ್ದಾರೆ. ಇನ್ನು ಅಥರ್ವ ಆಗಿರ್ಬೋದು, ಬೃಂದ ಆಗಿರ್ಬೋದು, ಅನಹ ಆಗಿರ್ಬೋದು, ವೀಣಾ ಸುಂದರ್ ಇರ್ಬೋದು, ಎಲ್ಲ ಪ್ರತಿಯೊಬ್ಬರು ಕೂಡ ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಇಂದಿನ ಎಲ್ಲ ಸಿನಿಮಾಗಿಂತ ಇದು ಒಂದು ಹೆಜ್ಜೆ ಮೇಲಿದೆ. ಸಿನಿಮಾದಲ್ಲಿ ಮತ್ತೆ ಫಿಲಾಸಫಿ ಹೇಳಕ್ಕೆ ಕೊಟ್ಟಿದ್ದಾರೆ ಸತ್ಯ ಅವರು. ತುಂಬ ಮನಸ್ಸಿಗೆ ಹತ್ರ ಆಗೋಂಥ ಸಿನಿಮಾ, ಎಲ್ಲ ಖಂಡಿತವಾಗ್ಲೂ ನೋಡೋಂಥ ಸಿನಿಮಾ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ಕೊತೀವಿ. ಥ್ಯಾಂಕ್ ಯು. ಸತ್ಯಪ್ರಕಾಶ್ ಅವ್ರದ್ದು ಈ ಹಿಂದಿನ ಸಿನಿಮಾಕ್ಕಿಂತ ಇದು ವಿಭಿನ್ನವಾಗಿ ಕಾಮಿಡಿ ಜನ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ತುಂಬ ಚೆನ್ನಾಗಿ ಎಂಗೇಜಿಂಗ್ ಆಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈಗಿನ ಕಾಲದಲ್ಲಿ ಏನು ನಡೀತಾ ಇದೆ, ವೃದ್ಧಾಶ್ರಮದ ಬಗ್ಗೆ ಮತ್ತು ಅನಾಥಾಶ್ರಮದ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಸಿನಿಮಾ. ಇದರಲ್ಲಿ ಅಥರ್ವ ಪ್ರಕಾಶ್ ಆ್ಯಕ್ಟಿಂಗ್ ಹೇಗೆ ಅನ್ನಿಸ್ತು ನಿಮಗೆ? ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು. ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ನನಗೆ ಅವ್ರದ್ದು ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಒಂದೇ ಥರ ಇದ್ದರೂ ಕೂಡ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಅವರೆಲ್ಲೂ ಕೂಡ ಅದನ್ನು ಬಿಟ್ಕೊಟ್ಟಿಲ್ಲ. ಎಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಗಿದೆ ಅವ್ರದ್ದೇ ಕ್ಯಾರೆಕ್ಟರ್. ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ತುಂಬ ಎಂಗೇಜಿಂಗ್ ಆಗಿದೆ ಸಿನಿಮಾ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅಂದರೆ ಒಂದು ಮಿನಿಮಮ್ ಸ್ಟಾರ್ಟ್ ಆದಾಗಿಂದ ಒಂದು ನಮ್ಮ ಮುಖದಲ್ಲಿ ಒಂದು ಕಿರುನಗೆ ಅನ್ನೋದು ಇದ್ದೇ ಇರುತ್ತೆ, ಯಾಕಂದರೆ ಅಷ್ಟು ಕಾಮಿಡಿ ಇದೆ. ಮತ್ತು ಆಮೇಲೆ ಒಂದು ಯೂನಿಕ್ ಸಬ್ಜೆಕ್ಟನ್ನು ನೀಟಾಗಿ ಜನಕ್ಕೆ ರೆಪ್ರೆಸೆಂಟ್ ಮಾಡೋದ್ರಲ್ಲಿ ಸತ್ಯಪ್ರಕಾಶ್ ಅವರು ಗೆದ್ದಿದ್ದಾರೆ. ಯಾಕಂತಂದರೆ ಇದೊಂದು ತುಂಬ ಸೆನ್ಸಿಟಿವ್ ಆದಂಥ ವಿಚಾರ. ಒಂದು ಹುಟ್ಟು ಸಾವು, ಒಂದು ನಾವು ಯಾಕೆ ಹುಡ್ತೀವಿ, ಹುಟ್ಟಾದ್ಮೇಲೆ ತಂದೆ ತಾಯಿಗಳನ್ನ ಹೆಂಗೆ ನೋಡ್ಕೋಬೇಕು, ತಂದೆ ತಾಯಿಗಳನ್ನ ಮಕ್ಳುಗಳನ್ನ ಯಾವ ಥರ ನೋಡ್ಕೋಬೇಕು, ಮತ್ತಾದಮೇಲೆ ನೆಕ್ಸ್ಟು ಮಕ್ಕಳುಗಳು ತಂದೆ ತಾಯಿಗಳನ್ನ ಹೆಂಗೆ ನೋಡ್ಕೋಬೇಕು, ಇದೆಲ್ಲ ಇರೋವಂಥ ಸಿನಿಮಾ ಇದು. ಅದನ್ನು ಇವಾಗ ನಾವೇನಾರು ಈಗಲೇ ಆಗಲಿ ಅಪ್ಪ ಅಮ್ಮನ ಹಂಗೆ ನೋಡ್ಕೊಡ್ರಿ ಹಿಂಗೆ ನೋಡ್ಕೊಡ್ರಿ ಅಂತಂದರೆ ಏನೋ, ಅಥವಾ ಅಪ್ಪ ಅಮ್ಮಂಗೆ ನಾವೇನಾರು ಹಂಗೆ ನೋಡ್ಕೊಡ್ರಿ ಹಿಂಗೆ ನೋಡ್ಕೊಡ್ರಿ ಅಂತಂದರೆ ಎಲ್ಲರಿಗೂ ಫಿಲಾಸಫಿ ಹೇಳ್ದಂಗೆ ಆಗುತ್ತೆ. ಬಟ್ ಆದರೆ ಅದನ್ನು ಜನಕ್ಕೆ ಹೇಳೋ ರೀತಿ ಇದೆಯಲ್ಲ, ಅದರಲ್ಲಿ ಇವಾಗ ಸತ್ಯಪ್ರಕಾಶ್ ಅವ್ರದ್ದು ರಾಮರಾಮರ ನೋಡಿದ್ದಾಗಿರ್ಬೋದು, ಮತ್ತು ಆಮೇಲೆ ಮ್ಯಾನ್ ಆಫ್ ದಿ ಮ್ಯಾಚು, ಮತ್ತು ಅಲ್ಲಿ ಒಂದಲ್ಲ ಎರಡಲ್ಲ ಸಿನಿಮಾ ನನಗೆ ತುಂಬ ಎಂಗೇಜಿಂಗ್ ಆಯಿತು. ಅದಕ್ಕೆ ಮೂರೂ ಸಿನಿಮಾಗಳಿಗಿಂತ ಇದು ಅದಕ್ಕಿಂತ ಹೆಚ್ಚಿನದಾಗಿ ಎಂಗೇಜಿಂಗ್ ಆಗಿದೆ. ಯಾಕಂದರೆ ಸಿನಿಮಾದಲ್ಲಿ ಒಂದು ಕಾಮಿಡಿ ಕಂಟೆಂಟು ಪ್ಲಸ್ ಒಂದು ಫಿಲಾಸಫಿಕಲ್ ಒಂದು ಕಂಟೆಂಟ್ನ ಒಂದು ಕಾಮಿಡಿ ಜಾನ್ರದಲ್ಲಿ ಹೇಳೋದು ತುಂಬ ಕಷ್ಟ. ಅದರಲ್ಲಿ ಸತ್ಯಪ್ರಕಾಶ್ ಅವ್ರು ಗೆದ್ದಿದ್ದಾರೆ. ತುಂಬ ಖುಷಿಯಾಗುತ್ತೆ. ಎಕ್ಸ್ ಆ್ಯಂಡ್ ವೈ ಸಿನಿಮಾ ನಿಜವಾಗ್ಲೂ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಮತ್ತು ಆಮೇಲೆ ಕಮರ್ಷಿಯಲ್ ಫ್ಯಾಮಿಲಿ ಎಲ್ಲ ಥರ ಆಡಿಯನ್ಸ್ಗಳು ಬಂದು ನೋಡೋಂಥ ಸಿನಿಮಾ. ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ಗೆಲ್ಲಿಸಿ. ಎಕ್ಸ್ ಆ್ಯಂಡ್ ವೈ ಪಕ್ಕ ಹೇಳ್ತೀನಿ, ಪಕ್ಕ ಪೈಸಾ ಹೌಸಲ್. ಥ್ಯಾಂಕ್ ಯು. ಥಿಯೇಟ್ರಿಂದ ನೀವು ಎಕ್ಸ್ ಆ್ಯಂಡ್ ವೈ ಮೂವಿ ನೋಡ್ಕೊಂಡು ಹೊರಗೆ ಬರ್ತಾ ಇದ್ದೀರಾ. ಈ ಸಿನಿಮಾ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಖಂಡಿತ ಅಣ್ಣ, ಅಂದರೆ ಪ್ರತಿಯೊಂದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ. ಸೊ ಆ ಕ್ಯಾರೆಕ್ಟರ್ನ ಸತ್ಯ ಅವರು ತುಂಬ ನೀಟಾಗಿ ನಿಭಾಯಿಸಿದ್ದಾರೆ. ಹಾಗೆ ಅಥರ್ವ ಅವರಲ್ವಾ ಅವ್ರ ನೇಮ. ಸೊ ಅಥರ್ವ ಬ್ರದರ್ ಅವ್ರು ಮಾಡಿದಾರಲ್ಲ, ಪ್ರತಿಯೊಂದು ಯಾವ ಥರ ಇರುತ್ತೆ ಅಂತಂದರೆ ಒಂದು ಇನೋಸೆನ್ಸ್ ಮುಖಾಂತರ ಲೈಫಲ್ಲಿ ಆಗುವಂಥ ವೇರಿಯೇಷನ್ಸ್ ಏನಿರುತ್ತೆ ಅದನ್ನು ಮೆಸೇಜ್ ಮೂಲಕ ಹೇಳೋದಾಗಲಿ ಅಥವಾ ಕಾಮಿಡಿ ಮೂಲಕ ಸತ್ಯ ಅವ್ರು ಹೇಳೋದಾಗಲಿ, ಸೊ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದಾಗ ತುಂಬ ಹತ್ತಿರ ಅನಿಸುತ್ತೆ. ಆಮೇಲೆ ತಂದೆ ತಾಯಿಗಳ ಬಗ್ಗೆ ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು, ತಮಗೆ ಆಸೆ ಕನಸು ಹಿಡ್ಕೊಂಡು ಮಕ್ಕಳಿರ್ತಾರೆ. ಸೊ ಆ ಥರದನ್ನ ನೀವು ಸಪೋರ್ಟ್ ಮಾಡಿ, ತಂದೆ ತಾಯಿಗಳನ್ನ ವಯಸ್ಸಾದ್ಮೇಲೆ ಬೇರೆ ಥರ ಆಗುತ್ತೆ. ಈಗ ನೋಡ್ತಾ ಇರ್ತೀವಿ ನಾವು, ಪ್ರತಿದಿನ ಟಿ ವಿ ಸೀರಿಯಲ್ ನೋಡ್ತಾನೆ ಇರ್ತೀವಿ, ಆ ಥರದ್ದು ನಡೀತಾ ಇರುತ್ತೆ. ಸೊ ಅಂಥ ಕಾನ್ಫ್ಲಿಕ್ಟ್ನ ಏನು ಮಾಡಿದ್ದಾರೆ. ಸೊ ಇದೇ ರೀತಿ ತಂದೆ ತಾಯಿನ ನೀವು ಮಕ್ಕಳ ಥರ ನೋಡ್ಕೊಳ್ಳಿ, ಮಕ್ಕಳು ನಿಮ್ಮನ್ನು ತಂದೆ ತಾಯಿ ಥರ ನೋಡ್ಕೊತಾರೆ. ಅದನ್ನು ತುಂಬ ಚೆನ್ನಾಗಿ ತುಂಬ ಪ್ರೀವಿಯಸ್ಸು ಈಗ ಸತ್ಯಪ್ರಕಾಶ್ ಅವರು 3 ಮೂವಿಗಳು ಮಾಡಿದ್ದಾರೆ. ಆ ಮೂವಿಗಳಿಗೂ ಈ ಮೂವಿಗೂ ಎಷ್ಟು ವಿಭಿನ್ನವಾಗಿದೆ ಸರ್? ಖಂಡಿತ ಆ ಶೇಡ್ ನೋಡೋದಾದರೆ ಇದು ಬೇರೆ ಥರನೇ ಇದೆ. ಖಂಡಿತ ಪ್ರತಿಯೊಂದು ಫ್ಯಾಮಿಲಿ ಕೂಡ ತುಂಬ ಹತ್ತಿರವಾಗುವಂಥ ಕಥೆನ ಕಾಮಿಡಿ ಮುಖಾಂತರ ಆಗಿರ್ಬೋದು, ಮತ್ತು ಅಥರ್ವ ಅವ್ರನ್ನ ಹಿಡ್ಕೊಂಡು ಒಂದು ಇನೋಸೆನ್ಸ್ ಮುಖಾಂತರ ತುಂಬ ನೀಟಾಗಿ ಹೇಳಿದ್ದಾರೆ. ದಯವಿಟ್ಟು ಫ್ಯಾಮಿಲಿಗೆ ತುಂಬ ರಿಲೇಟೆಡ್ ಆಗಿನೂ ಕೂಡ ಫ್ಯಾಮಿಲಿಗಳು ಬಂದು ಇಂಥ ಸಿನಿಮಾಗಳನ್ನ ನೋಡಿ ಕನ್ನಡ ಚಿತ್ರವನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಆದಷ್ಟು ನೀವು ಖಂಡಿತ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತೀನಿ. ಪ್ರತಿಯೊಬ್ಬರು ಬಂದು ಕನ್ನಡ ಸಿನಿಮಾ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳ್ತೀನಿ. ಸಿನಿಮಾ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಒಳ್ಳೆ ಸಿನಿಮಾ. ಕಾಮಿಡಿ ಫಿಲ್ಮ್ಸ್ ಮಾಡೋದು ಜನರಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್. ಆಮೇಲೆ ನೋಡೋಕ್ಕೂ ತುಂಬ ಕಡಿಮೆ ಸಿಗುತ್ತೆ. ಈಗ ಆ್ಯಕ್ಷನ್ ಸಿನಿಮಾಗಳು ಹೆಚ್ಚಾಗಿ ಬರ್ತಿರೋ ಕಾರಣದಿಂದ ಕಾಮಿಡಿ ಫಿಲ್ಮ್ಸ್ ತುಂಬ ರೇರು. ಇದರಲ್ಲಿ ಹ್ಯೂಮರ್ ತುಂಬ ವರ್ಕ್ ಆಗಿದೆ, ತುಂಬ ಚೆನ್ನಾಗಿದೆ, ಎಂಗೇಜ್ಮೆಂಟ್ ಇದೆ. ಆಮೇಲೆ ಸಾಕಷ್ಟು ಮೆಸೇಜಿಂಗ್ ಕೂಡ ಟ್ರೈ ಮಾಡಿದ್ದಾರೆ. ಒಳ್ಳೆ ಸಿನಿಮಾ. ಒಂದು ಫ್ಯಾಮಿಲಿ ಎಂಟರ್ಟೈನರ್ಸ್ ಎಲ್ಲ ಈಗ ತುಂಬ ಕಡಿಮೆ ಅಲ್ವಾ. ಈ ಸಿನಿಮಾ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಒಳ್ಳೆ ಸಿನಿಮಾ. ಈಗ ಅವರು ರಾಮರಾಮರೆಗೂ ಸಿನಿಮಾಗೂ ಈ ಸಿನಿಮಾಗೂ ಏನಾದ್ರು ಒಂಚೂರು ಲಿಂಕ್ ಇದೆ ಅನಿಸುತ್ತೆ, ಏನಾರು ಅನ್ಸುತ್ತಾ?
ಹಾಂ, ಸಹಜವಾಗಿ ಸತ್ಯಪ್ರಕಾಶ್ ಅವ್ರ ಸಿನಿಮಾಗಳಲ್ಲಿ ಒಂದು ಸೋಷಿಯಲಿ ರೆಲೆವೆಂಟ್ ಟಾಪಿಕ್ಸ್ ಮೇಲೆ ಅವ್ರ ಸಿನಿಮಾಗಳನ್ನು ಮಾಡ್ತಾರೆ. ರಾಮರೇ ಡೆಪ್ತ್ ವೈಸ್ ಅದು ಇನ್ನೂ ಹೆಚ್ಚಾಗಿ ಫಿಲಾಸಾಫಿಕಲ್ ಇತ್ತು. ಇದರಲ್ಲಿ ಸ್ವಲ್ಪ ಅವರು ಲೈಟ್ ಹಾರ್ಟೆಡ್ ಆಗಿ ಒಂದು ಹೆಚ್ಚಾಗಿ ಫ್ಯಾಮಿಲಿ ಆಡಿಯನ್ಸನ್ನು ರೀಚ್ ಆಗೋ ರೀತಿ ಒಂದು ಪ್ಯಾಕೇಜಿಂಗ್ ಮಾಡಿದ್ದಾರೆ. ಒಳ್ಳೆ ಸಿನಿಮಾ. ಈಗ ರಾಮರಲ್ಲಿ ಕೃಷ್ಣ ಮತ್ತು ಯಾವುದು ಅರ್ಜುನನ ಬಗ್ಗೆ ಹೇಳಿದರು. ಇದರಲ್ಲಿ ಈ ಸಿನಿಮಾದಲ್ಲಿ ಕುಂತಿ ಮತ್ತು ಕರ್ಣನ ಬಗ್ಗೆ ಹೇಳಿದ್ದಾರೆ. ಇದ್ರ ಬಗ್ಗೆ ಏನು ಅನಿಸುತ್ತೆ? ಅದೊಂದು ರೀತಿ ಮತ್ತೆ ರಾಮರೇ ಸಿನಿಮಾ ನಾವು ಥಿಯೇಟ್ರಲ್ಲಿ ನೋಡಿದಾಗ ಹೇಗೆ ಒಂದು ಫೀಲ್ ಇತ್ತೋ ಆ ರೀತಿ ಇದರಲ್ಲೂ ಒಂದು ನಾಸ್ಟಾಲ್ಜಿಕ್ ಫೀಲ್ ಇತ್ತು ಸಿನಿಮಾ ನೋಡುವಾಗ. ಹೌದು, ಚೆನ್ನಾಗಿತ್ತು. ಓವರಾಲ್ ಮೂವಿ ಹೇಗೆ ಅನ್ನಿಸ್ತು ನಿಮಗೆ? ನನಗೆ ತುಂಬ ಖುಷಿ ಆಯಿತು ನೋಡಿ. ಸಿನಿಮಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಈಗ ತಾನೇ ಎಕ್ಸ್ ಆ್ಯಂಡ್ ವೈ ಸಿನಿಮಾ ನೋಡ್ಕೊಂಡು ಹೊರಗೆ ಬರ್ತಾ ಇದ್ದೀರಾ. ನಿಮಗೆ ಈ ಸಿನಿಮಾ ಬಗ್ಗೆ ಈಗ ನೋಡಿದ್ರಲ್ಲಿ ಏನು ಅನಿಸಿಕೆಗಳೇನು? ಮೂವಿ ತುಂಬ ಚೆನ್ನಾಗಿದೆ. ಕನ್ನಡ ಮೂವಿನ ಉಳಿಸಿ ಕನ್ನಡವನ್ನು ಬೆಳೆಸಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಇರೋ ತನಕ ಏನಿಲ್ಲ ಲೈಫಲ್ಲಿ ಎಲ್ಲದು ಒಳ್ಳೇದಾಗುತ್ತೆ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ರಿ. ಅಮ್ಮ ಅಪ್ಪ ಎಕ್ಸೈಟ್ ವೈ ಸಿನಿಮಾ ಸತ್ಯ ಸರ್ ಡೈರೆಕ್ಟ್ ಮಾಡಿರೋವಂಥ ಸಿನಿಮಾ ತುಂಬ ಚೆನ್ನಾಗೇ ತೆಗೆದಿದ್ದಾರೆ. ಬರೀ ಲವರ್ಸು ಫ್ಯಾಮಿಲಿ ಅಂತ ಬರಂಗಿರಲ್ಲ ಅಂತ ಏನಿಲ್ಲ. ಫ್ಯಾಮಿಲಿ ಕೂತಿ ನೋಡೋ ಫಿಲಮ್ ಆಗಿದೆ. ಫ್ರೆಂಡ್ಸ್ಗಳು ನೋಡ್ಬೋದು. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಈಗ ವೃದ್ಧಾಶ್ರಮ, ಅನಾಥಾಶ್ರಮ, ಈ ಕಲಿಯುಗದಲ್ಲಿ ಏನೇನಾಗ್ತಿದೆಯೋ ಆ ಥರ ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲದೂ ಒಂದೇ ಥರ ಸಿನಿಮಾ ಬರ್ತಾಯಿದೆ. ಇದು ಒಳ್ಳೆ ಒಂಥರ ನಮಗೆ ಬೇಜಾರು ಅನ್ಸಲ್ಲ. ಫುಲ್ಲು ಫಸ್ಟಿಂದ ಲಾಸ್ಟ್ವರೆಗೂ ಒಂಥರ ಕಾಮಿಡಿಯಾಗಿ ತಂದಿದ್ದಾರೆ. ಫೀಲಿಂಗ್ಸ್ ಇದೆ. ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಫಿಲಮ್ನ. ಈಗೆಲ್ಲ ಬರ್ತಿರೋದು ಬರೀ ಹೊಡೆದಾಟ, ಇದು ಅತ್ತೆಗೆ ಆ ಥರವೇ ಬರ್ತಿದ್ದಾವೆ. ಇದೊಂಥರ ನಾವು ನೋಡೇ ಇರಲ್ಲ ಆ ಥರ ಸಿನಿಮಾ ತೆಗೆದಿದ್ದಾರೆ. ಸತ್ಯ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಡೈರೆಕ್ಷನಿಗೊಂದು ಹ್ಯಾಟ್ಸ್ ಆಫ್. ಹಾಗೆ ಎಲ್ಲರೂ ಆ್ಯಕ್ಟರ್ಸ್ ಚೆನ್ನಾಗಿ ಮಾಡಿದ್ದಾರೆ. ಅಮ್ಮ ಅಪ್ಪ ಅನ್ನೋ ಥರ ನಮಗೂ ಮಾಡಿಬಿಟ್ಟಿದ್ದಾರೆ. ಅಷ್ಟು ಚೆನ್ನಾಗಿತ್ತು ಸಿನಿಮಾ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಿ. ಕನ್ನಡ ಸಿನಿಮಾ ಬೆಲೆಸ್. ಈಗ ನಮ್ಮ ಶಿವಮೊಗ್ಗದ ಹೆಸರಾಂತ ಡ್ಯಾನ್ಸ್ ಸಂಸ್ಥೆಯ ಸ್ಟೈಲ್ ಡ್ಯಾನ್ಸ್ ಕ್ರೂನ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶಶಿಕುಮಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ ಎಕ್ಸ್ ಆ್ಯಂಡ್ ವೈ ಸಿನಿಮಾ ಬಗ್ಗೆ ಏನು ಅನ್ನಿಸ್ತು ಅನ್ನೋದು ಕೇಳೋಣ. ಹೇಳಿ. ನಮಸ್ಕಾರ ಎಲ್ಲರೂ ಕೂಡ. ಮೊದಲನೇದಾಗಿ ಈ ಥರ ಹೊಸ ಕಂಟೆಂಟ್ ಸಿನಿಮಾಗಳು ಹೆಚ್ಚೆಚ್ಚು ಬರಬೇಕು. ಸೊ ತುಂಬ ಹಣ ಹೂಡಿಕೆ ಮಾಡುವಂಥ ಸಿನಿಮಾಗಳು ತುಂಬ ಅಟ್ರಾಕ್ಷನ್ಸ್ ಮಾಡ್ತವೆ ಅನ್ನೋವಂಥದ್ದು ಇದ್ದೇ ಇರ್ತದೆ. ಸೊ ಈ ಥರ ಕಂಟೆಂಟನ್ನು ಹೂಡಿಕೆ ಮಾಡುವಂಥ ಸಿನಿಮಾನೇ ಈ ಎಕ್ಸ್ ಆ್ಯಂಡ್ ವೈ. ಈ ಎಕ್ಸ್ ಆ್ಯಂಡ್ ವೈಯಲ್ಲಿ ಏನು ತುಂಬ ನನಗಿಷ್ಟ ಆಗಿದ್ದು ಅಂತ ಅಂದರೆ, ಒಂದು ಪೇರೆಂಟ್ಸ್ಗಳ ಬಗ್ಗೆ ಮಕ್ಕಳು ಯಾವ ರೀತಿ ಇರಬೇಕು ಅನ್ನೋವಂಥದ್ದು ಕಂಟೆಂಟನ್ನು ಬೇರೆ ಜಾನರಲ್ಲಿ ಹೇಳಕೊಟ್ಟಿದ್ದಾರೆ. ಮತ್ತು ಇಬ್ಬರು ಲವ್ವರ್ಸ್ಗಳು ಯಾವ ರೀತಿ ಇರಬೇಕು ಅನ್ನೋವಂಥದ್ದನ್ನು ಹೇಳಿದರೆ, ಮತ್ತು ಒಂದು ಆಟೋದಲ್ಲಿ ಒಂದು ಆ್ಯಂಬುಲೆನ್ಸನ್ನು ಹೊರಗೆ ತರುವಂಥದ್ದು ತುಂಬ ಇಷ್ಟ ಆಗುತ್ತೆ. ಆಟೋದವರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಈ ಸಿನಿಮಾ ನೋಡೋರು ತುಂಬ ಇಷ್ಟ ಆಗುತ್ತೆ. ಸೊ ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬ ಕಲಾವಿದರು ತುಂಬ ಮೆಚ್ಚುಗೆ ಆಗುವಂತಹ ಪಾತ್ರಗಳನ್ನು ಮಾಡಿದ್ದಾರೆ. ಅಷ್ಟೇ ನಮ್ಮ ಕುಟುಂಬದಲ್ಲೆಲ್ಲೋ ಯಾರೋ ಒಂದು ಕತೆ ನಡೀತಾ ಇದೆ ಅನ್ನೋ ಥರ ಸ್ಕ್ರೀನ್ ಪ್ಲೇ ಇದೆ. ಸೊ ತುಂಬ ಇಷ್ಟ ಆಗುತ್ತೆ. ಯಾರ್ಯಾರು ಇನ್ನೂ ಸಿನಿಮಾ ನೋಡಿಲ್ಲ ಅವರೆಲ್ಲರೂ ಕೂಡ ಬಂದು ನೋಡಿ. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.